ನಮಸ್ತೆ. ನಾನು ಡಾಕ್ಟರ್ ಪಲ್ಲವಿ ವಿರಕ್ತಮಠ್, ಆಯುರ್ವೇದ ಸರ್ಜನ್ ಆ್ಯಂಡ್ ಪಂಚಕರ್ಮ ಸ್ಪೆಷಲಿಸ್ಟ್, ಬಸವ ನೇಚರ್ ಕ್ಯೂರ್ ಕ್ಲಿನಿಕ್, ಬಾನಸವಾಡಿ, ಬೆಂಗಳೂರು. ಸೊ ಇವತ್ತಿನಿಂದ ನಾವು ಒಂದು ಸಿರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ದಟ್ ಈಸ್ ಆಹಾರ ಈಸ್ ಔಷಧ. ಸೊ ಬೇಸಿಕಲಿ ಇದು ಏನಂತಂತಂದರೆ, ಸೊ ನಾವು ನಮ್ಮ ಮನೆಯಲ್ಲಿರುವ ಕಿಚನ್ನಲ್ಲಿರುವಂತಹ ಐಟಮ್ಸ್ಗಳನ್ನು ಬಳಸ್ಕೊಂಡು ನಾವು ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬೇಕು, ಹಾಗೆ ಸೊ ಸಣ್ಣ ಪುಟ್ಟ ಡಿಸೀಸ್ಗಳಿದ್ರೆ ಅದನ್ನು ನಾವು ಹೇಗೆ ಕ್ಯೂರ್ ಮಾಡ್ಕೋಬೋದು ಮನೆಯಲ್ಲೇ ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಾವು ಒಂದು ಸಿರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ವಿ ನೇಮ್ಡ್ ಇಟ್ ಆಸ್ ಆಹಾರ ಈಸ್ ಔಷಧ. ನಾನು ಫಸ್ಟ್ ಆಗಿ ತೆಗೆದುಕೊಂಡಿರುವಂತಹ ಇಂಗ್ರೀಡಿಯೆಂಟ್ ಯಾವುದು ಅಂತಂದರೆ ಟರ್ಮರಿಕ್ ಪೌಡರ್. ಸೊ ಟರ್ಮರಿಕ್ ಪೌಡರ್ನ ನಾವು ಆಯುರ್ವೇದದಲ್ಲಿ ಹರಿದ್ರಾ ಚೂರ್ಣ ಅಂತ ಕರಿತೀವಿ. ಸೊ ಹರಿದ್ರಾ ಚೂರ್ಣ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಬೆನಿಫಿಟ್ಸ್. ವಿ ಕ್ಯಾನ್ ಸೇ ಇಟ್ ಲೈಕ್ ಒನ್ ಇಂಗ್ರೀಡಿಯೆಂಟ್, ಲಾಟ್ಸ್ ಆಫ್ ಬೆನಿಫಿಟ್ಸ್. ನಾನು ಮೊದಲೇ ಬೆನಿಫಿಟ್ನ ಹೇಳ್ತೀನಿ. ಸೊ ಎಲ್ಲರಿಗೂ ಗೊತ್ತಿರುವ ಹಾಗೆ ಸ್ಕಿನ್ ಡಿಸೀಸಲ್ಲಿ ಹರಿದ್ರಾ ಈಸ್ ಬೆಸ್ಟ್ ಆರ್ ಟರ್ಮರಿಕ್ ಈಸ್ ಬೆಸ್ಟ್. ಹೇಗೆ ನಮಗೆ ಸ್ಕಿನ್ ಡಿಸೀಸಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ, ಸೊ ನೀವು ವಿಲ್ ಬಿ ಹ್ಯಾವಿಂಗ್ ಅಕ್ನೆ ಆರ್ ಪಿಗ್ಮೆಂಟೇಷನ್. ಅಕ್ನೆ ಅಂದರೆ ಮೊಡವೆಗಳು ಅಂತ ಹೇಳ್ತೀವಿ. ಪಿಗ್ಮೆಂಟೇಷನ್ ನಥಿಂಗ್ ಬಟ್ ಡಿಸ್ಕಲರೇಷನ್ ಇನ್ ದ ಫೇಸ್ ಆರ್ ಎನಿವೇರ್. ಸೊ ಈ ಕಂಡೀಷನಲ್ಲಿ ನೀವೇನು ಮಾಡ್ಬೋದು ಅಂತಂದರೆ, ಹರಿದ್ರಾ ಆ ಟರ್ಮರಿಕ್ ಪೌಡರ್ನ ವಾಟರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಪೇಸ್ಟ್ ಥರ ಮಾಡಿ ಅಪ್ಲೈ ಮಾಡ್ತಾ ಬಂದರೆ ಅಕ್ನೆ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಹಾಗೆಯೇ ಪಿಗ್ಮೆಂಟೇಷನ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಸೊ ದಿಸ್ ಈಸ್ ಒನ್ ಯೂಸ್ಫುಲ್ ಇಂಗ್ರೀಡಿಯೆಂಟ್ ಇನ್ ಸ್ಕಿನ್ ಡಿಸೀಸ್, in acne and pigmentation. So in case of eczema also, so this Haridra Churna is very beneficial. ಹೇಗೆ ಯೂಸ್ ಮಾಡೋದು ಅಂತಂದರೆ, ಸೊ ಇದನ್ನು ಟರ್ಮರಿಕ್ ಪೌಡರ್ನ 1 to 2 ಗ್ರಾಮ್ ಟರ್ಮರಿಕ್ ಪೌಡರನ್ನು ಆಯಿಲ್ ಆರ್ ಘೀಯಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಾ ಹೋದರೆ ಸೊ ಎಕ್ಸಿಮಾ ನಿಮಗೆ ಗ್ರ್ಯಾಜುವಲ್ ಆಗಿ ಕಮ್ಮಿ ಆಗ್ತಾ ಬರುತ್ತೆ. ದಿಸ್ ಈಸ್ ಒನ್ ಮೋರ್ ಯೂಸ್ಫುಲ್. ಸೊ ಅಗೇನ್ ಒನ್ ಮೋರ್ ಸ್ಕಿನ್ ಡಿಸೀಸ್ ವಿ ಕ್ಯಾನ್ ಸೇ. ಸೊ ಇಫ್ ಯು ಹ್ಯಾವ್ ಎನಿ ಇಚ್ಚಿಂಗ್ ಆರ್ ತುರಿಕೆ, ನೀವು ನಿಮ್ಮ ದೇಹದ ಯಾವುದೇ ಭಾಗದಲ್ಲಿ ತುರಿಕೆ ಕಂಡು ಬಂದಲ್ಲಿ ಈ ಹರಿದ್ರಾ ಚೂರ್ಣವನ್ನು ನೀರಿನಲ್ಲಿ ಕ್ವಾಂಟಿಟಿ ಸಫಿಷಿಯೆಂಟ್ ವಾಟರಲ್ಲಿ ಮಿಕ್ಸ್ ಮಾಡಿ ಪೇಸ್ಟ್ ಥರ ಅಪ್ಲೈ ಮಾಡ್ತಾ ಹೋದರೆ ನಿಮ್ಮ ತುರಿಕೆ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಸೆಕೆಂಡ್ ಬೆನಿಫಿಟ್ ಬಂದು ಇಟ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ವರ್ಣ್ಯ. ಸೊ ವರ್ಣ್ಯ ಅಂತಂದರೆ ಇಟ್ ವಿಲ್ ಗಿವ್ಸ್ ಅ ಕಾಂಪ್ಲೆಕ್ಷನ್ ಟು ಫೇಸ್. ಸೊ ನಾವಿವಾಗ ಫೇಸ್ ಪ್ಯಾಕ್ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಫೇಸ್ ಪ್ಯಾಕಲ್ಲಿ ನಾವು ಅರಿಶಿನ ನಥಿಂಗ್ ಬಟ್ ಟರ್ಮರಿಕ್ ಪೌಡರ್ನ ಯೂಸ್ ಮಾಡ್ತಾ ಬಂದರೆ ಸೊ ನಿಮ್ಮ ಮುಖದಲ್ಲಿ ಒಂದು ಹೊಳಪು ಸ್ಟಾರ್ಟ್ ಆಗುತ್ತೆ. ಸೊ ಹೇಗೆ ಯೂಸ್ ಮಾಡ್ಬೋದು ಅದನ್ನು ಅಂತಂದರೆ, ಟರ್ಮರಿಕ್ ಪೌಡರ್, one pinch of turmeric powder with a cream of milk. So if you are applying these two ingredients, so you can see some complexion in your face. ಮೂರನೇ ಬೆನಿಫಿಟ್ ಬಂದು ಇಟ್ ಕ್ಯಾನ್ ಯೂಸ್ಡ್ ಇನ್ ಡಯಾಬಿಟೀಸ್ ಆಲ್ಸೋ. ಸೊ ಡಯಾಬಿಟೀಸಲ್ಲಿ ಹೇಗೆ ಯೂಸ್ ಮಾಡೋದು ಅಂತಂದರೆ, ಇಫ್ ಯು ಆರ್ ಅ ಒಬೇಸ್ ಪರ್ಸನ್, ನೀವು ತುಂಬ ವೇಟ್ ಇರುವಂತಹ ವ್ಯಕ್ತಿ ಆಗಿದ್ದರೆ, ಸೊ ನೀವು 2 to 3 grams ಆಫ್ ಟರ್ಮರಿಕ್ ಪೌಡರ್ ಇನ್ ಅ ಗ್ಲಾಸ್ ಆಫ್ ವಾಟರ್ 2 times a day ತಗೊಳ್ತಾ ಬಂದರೆ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ಇಫ್ ಯು ಆರ್ ಅ ಲೀನ್ ಪರ್ಸನ್ ವಿತ್ ಡಯಾಬಿಟೀಸ್, ಯು ಕ್ಯಾನ್ ಟೇಕ್ 2 to 3 grams ಆಫ್ ಟರ್ಮರಿಕ್ ಪೌಡರ್ ಇನ್ ಅ ಗ್ಲಾಸ್ ಆಫ್ ಮಿಲ್ಕ್ 2 times ಇನ್ ಅ ಡೇ ತಗೊಳ್ತಾ ಬಂದರೆ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಕಮ್ಮಿ ಆಗ್ತಾ ಬರುತ್ತೆ. ಇಬ್ಬರಲ್ಲಿ ಹೇಗೆ ತಗೊಳ್ಬೋದು ಅಂತಂದರೆ, 2 grams ಆಫ್ ಟರ್ಮರಿಕ್ ಪೌಡರ್, ಹಾಗೆಯೇ 2 ml ಆಫ್ ಆಮ್ಲಾ ಜ್ಯೂಸ್ ನಥಿಂಗ್ ಬಟ್ ನೆಲ್ಲಿಕಾಯಿ ರಸ ಅಂತ ಹೇಳ್ತೀವಲ್ಲ, ಸೊ ಅದನ್ನು 2 grams ಈಚ್ ತಗೊಂಡು ಸೊ ಡೈಲಿ ನೀವು ಬಿಫೋರ್ ಫುಡ್ ಇದನ್ನು ಸೇವಿಸ್ತಾ ಬಂದರೆ ಸೊ ನಿಮ್ಮ ಡಯಾಬಿಟಿಸ್ ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ದಿಸ್ ಈಸ್ ಎನ್ ವಂಡರ್ಫುಲ್ ಮೆಡಿಸಿನ್. ಸೊ ಇಟ್ ಈಸ್ ಹ್ಯಾವಿಂಗ್ ವಂಡರ್ಫುಲ್ ರಿಸಲ್ಟ್ ಇನ್ ಆಯುರ್ವೇದ. ಫೋರ್ತ್ ಬೆನಿಫಿಟ್ ಬಂದು ಡ್ರೈ ಕಫ್ ಆ್ಯಂಡ್ ವೆಟ್ ಕಫ್. ಇಫ್ ಯು ಹ್ಯಾವ್ ಅ ಡ್ರೈ ಕಫ್, ನೀವು ಟರ್ಮರಿಕ್ ಪೌಡರ್ನ ಗ್ಲಾಸ್ ಆಫ್ ಮಿಲ್ಕ್ ಜೊತೆಗೆ ನೈಟ್ ಸೇವಿಸ್ತಾ ಬಂದರೆ ನಿಮ್ಮ ಡ್ರೈ ಕಫ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ನಿಮಗೆ ಪ್ರೊಡಕ್ಟಿವ್ ಕಫ್ ಇದ್ದರೆ, ಸೊ ಈ ಕಂಡೀಷನಲ್ಲಿ ನೀವು 2 grams ಆಫ್ ಟರ್ಮರಿಕ್ ಪೌಡರ್ ಪ್ಲಸ್ 1 gram ಆಫ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಆ್ಯಂಡ್ 2 ml ಆಫ್ ಜಿಂಜರ್ ಜ್ಯೂಸ್, ಸೊ ಇದನ್ನಷ್ಟು ಮಿಕ್ಸ್ ಮಾಡಿ 2 times ತಗೊಳ್ತಾ ಬಂದರೆ ನಿಮಗೆ ಪ್ರೊಡಕ್ಟಿವ್ ಕಫ್ ಕಮ್ಮಿ ಆಗ್ತಾ ಬರುತ್ತೆ. ಹಾಗೆಯೇ ಸೊ 1 pinch ಆಫ್ ಹರಿದ್ರಾ ಪೌಡರ್ನ ಹನಿ ಜೊತೆ ಮಿಕ್ಸ್ ಮಾಡಿ ತಗೊಳ್ತಾ ಬಂದರೆ ನಿಮ್ಮ ಕಫ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಫಿಫ್ತ್ ಬೆನಿಫಿಟ್ ಬಂದು
ಇದನ್ನ ಹೇಗೆ ಕೋಲ್ಡ್ ಅಲ್ಲಿ ಯೂಸ್ ಮಾಡ್ಕೋಬಹುದು, ಕೋಲ್ಡ್ ಆರ್ ಶೀತ. ಶೀತದಲ್ಲಿ ಹೇಗೆ ಯೂಸ್ ಮಾಡ್ಕೊಳ್ಬಹುದು ಅಂತಂದ್ರೆ, ಸೊ ನೀವು ಕಾಮನ್ಲಿ ಸ್ಟೀಮ್ ತಗೊಳ್ತೀರಲ್ವಾ, ಸೊ ಸ್ಟೀಮ್ ತಗೊಳ್ಳೋ ಸಮಯದಲ್ಲಿ ಹಾಫ್ ಟೀ ಸ್ಪೂನ್ ಟರ್ಮರಿಕ್ ಪೌಡರ್ನ ಬಾಯ್ಲಿಂಗ್ ವಾಟರ್ ಅಲ್ಲಿ ಹಾಕ್ಬಿಟ್ಟು ಅದರ ಹವೆಯನ್ನ ನೀವು ತಗೊಳ್ತಾ ಬಂದ್ರೆ ನಿಮ್ಗೆ ನೋಸ್ ಬ್ಲಾಕ್ ಇರ್ಬೋದು, ಸೊ ಶೀತ ಇರ್ಬೋದು ಕಮ್ಮಿ ಆಗ್ತಾ ಬರುತ್ತೆ. ಹಾಗೇನೆ ಸೊ ಟರ್ಮರಿಕ್ ಕಂಪ್ಲೀಟ್ ಟರ್ಮರಿಕ್ ಇರುತ್ತಲ್ವಾ, ಸೊ ಅರಿಶಿಣ ಕೊಂಬು ಅಂತ ಹೇಳ್ತೀವಲ್ಲ, ಸೊ ಆ ಅರಿಶಿಣ ಕೊಂಬಿನ ಒಂದು ಭಾಗವನ್ನು ಬರ್ನ್ ಮಾಡಿಬಿಟ್ಟು ಅದರ ಹೊಗೆಯನ್ನು ನೀವು ಇನ್ಹಲೇಷನ್ ಮಾಡೋದ್ರಿಂದ ನಿಮ್ಮ ನೋಸ್ ಬ್ಲಾಕೇಜ್ ಕೂಡ ಕಮ್ಮಿ ಆಗುತ್ತೆ, ಹಾಗೆ ಶೀತ ಕೂಡ ಕಮ್ಮಿ ಆಗುತ್ತೆ. ಸೊ ಅದ್ರ ಜೊತೆಗೆ ನಿಮಗೆ ಶೀತದಲ್ಲಿ ಹೆವಿನೆಸ್ ಆಫ್ ಹೆಡ್ ಕೂಡ ಇರುತ್ತೆ ಅಲ್ವಾ, ಸೊ ಅದು ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಬಟ್ ದ ಪ್ರಿಕಾಷನ್ ಇಸ್ ಯು ಹ್ಯಾವ್ ಟು ಟೇಕ್ 1 or 2 inhalation per sessions. ಸಿಕ್ಸ್ತ್ ಬೆನಿಫಿಟ್ ಬಂದು, ಸೊ ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ವೋನ್ಸ್ ಆರ್ ಗಾಯಗಳು ಅಂತ ಹೇಳ್ತೀವಿ. ಸೊ ನೀವೇನಾದ್ರೂ ಬಿದ್ದ ಗಾಯಗಳು ಆ ಥರ ಇದ್ರೆ, ಸೊ ಈ ಹರಿದ್ರಾ ಚೂರ್ಣನ ಪಿಂಚ್ ಆಫ್ ಹರಿದ್ರಾ ಚೂರ್ಣ ವಿತ್ ವಾಟರ್, ಸೊ ಪೇಸ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿ ಹಚ್ಚುತ್ತಾ ಬಂದ್ರೆ ನಿಮ್ಮ ಗಾಯ ಕೂಡ ವಾಸಿ ಆಗುತ್ತೆ. ಸೊ ಹಾಗೇನೆ ಇದರಿಂದ ನಾವು ಕಷಾಯ ಕೂಡ ಪ್ರಿಪೇರ್ ಮಾಡ್ಬೋದು. ಕಷಾಯ ಹೇಗೆ ಪ್ರಿಪೇರ್ ಮಾಡೋದು ಅಂದ್ರೆ, ಸೊ 1 glass ಆಫ್ ವಾಟರ್, 5 grams ಆಫ್ ಟರ್ಮರಿಕ್ ಪೌಡರ್ನ ಸೊ ಕಂಪ್ಲೀಟ್ ಆಗಿ ಬಾಯ್ಲ್ ಮಾಡಿ ಅದನ್ನ ಹಾಫ್ ಗ್ಲಾಸ್ಗೆ ರೆಡ್ಯೂಸ್ ಮಾಡಿ ಇದರಿಂದ ನೀವು ಡೈಲಿ ಊನ್ನ ವಾಶ್ ಮಾಡ್ತಾ ಬಂದ್ರೆ ನಿಮ್ಮ ಊನ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಸೆವೆಂತ್ ಬೆನಿಫಿಟ್ ಬಂದು, ಇದನ್ನ ನೀವು ಜಾಯಿಂಟ್ ಪೇನ್ ಅಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬಹುದು. ಹೇಗೆ ಅಂದ್ರೆ, ಸೊ ನೀವು ಒಂದು ಲೇಪ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ, ಫಸ್ಟ್ ಯು ಹ್ಯಾವ್ ಟು ಟೇಕ್ ಟರ್ಮರಿಕ್ ಪೌಡರ್ and 1 pinch of Saindava Lavana or rock salt, and you have to take castor oil. You have to prepare a paste out of it. So then you have to apply over the knee joint. ಸೊ ಈ ಥರ ಮಾಡ್ತಾ ಬಂದರೆ ನಿಮಗೆ ನೀ ಜಾಯಿಂಟಲ್ಲಿರುವಂಥ ಪೇನ್ ಕೂಡ ಕಮ್ಮಿ ಆಗುತ್ತೆ, ನಿಮಗೆ ಇನ್ಫ್ಲಮೇಷನ್ ಆರ್ ಊತ ಇದ್ರೂ ಕೂಡ ಅದು ಕಮ್ಮಿ ಆಗ್ತಾ ಬರುತ್ತೆ. ಏಯ್ತ್ ಬೆನಿಫಿಟ್ ಬಂದು, ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಓರಲ್ ಹೆಲ್ತ್. ಓರಲ್ ಹೆಲ್ತ್ ಅಂತಂದರೆ, ಸೊ ಸಾಮಾನ್ಯವಾಗಿ ಮೌತ್ ಅಲ್ಸರ್ಸ್ ಅಂತ ಹೇಳ್ತೀವಿ ಅಲ್ವಾ, ಸೊ ಮೌತ್ ಅಲ್ಸರ್ಸ್ ಅಂದರೆ ಬಾಯಿಯಲ್ಲಿ ಹುಣ್ಣಾಗೋದು, ಮತ್ತು ಜಿಂಜವೈಟಿಸ್ ಅಂತ ಹೇಳ್ತೀವಿ, ಒಸಡುಗಳಲ್ಲಿ ರಕ್ತ ಸೋರ್ತಾ ಇರುತ್ತೆ. ಸೊ ಈ ವ್ಯಕ್ತಿಗಳಲ್ಲಿ ನಾವು ಏನು ಮಾಡ್ಬೋದು ಅಂತಂದರೆ, ಹರಿದ್ರಾ ಚೂರ್ಣದಿಂದ ಕಷಾಯ ಪ್ರಿಪೇರ್ ಮಾಡಿ, ಸೊ ನಾನು ಮುಂಚೆ ಹೇಳಿದ ಹಾಗೆ ಕಷಾಯವನ್ನು ಪ್ರಿಪೇರ್ ಮಾಡಿ ಗಾರ್ಲಿಂಗ್ ಮಾಡ್ತಾ ಬಂದರೆ, ಡೈಲಿ 2 times ಗಾರ್ಲಿಂಗ್ ಮಾಡ್ತಾ ಬಂದರೆ ನಿಮ್ಮ ಓರಲ್ ಇಶ್ಯೂಸ್ ಕೂಡ ಸಾಲ್ವ್ ಆಗ್ತಾ ಬರುತ್ತೆ. ನೈನ್ತ್ ಬೆನಿಫಿಟ್ ಆಫ್ ಟರ್ಮರಿಕ್ ಪೌಡರ್ನ ನೋಡೋಣ. ಸೊ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಮೆನ್ಸ್ಟ್ರುವಲ್ ಪೀರಿಯಡ್ ಆಗಬೇಕಾದ್ರೆ ನೋವಾಗೋದು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಸೊ ಇದಕ್ಕೆ ನಾವು ಏನು ಹೇಳ್ತೀವಿ ಅಂತಂದ್ರೆ ಡಿಸ್ಮೆನೋರಿಯಾ ಅಂತ ಹೇಳ್ತೀವಿ. ಈ ಕಂಡೀಷನಲ್ಲಿ ಕೂಡ ಟರ್ಮರಿಕ್ ಪೌಡರ್ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಹೇಗೆ ಅಂದರೆ, ಸೊ 1 glass ಆಫ್ ವಾಟರ್ ಜೊತೆಗೆ 3 grams ಆಫ್ ಟರ್ಮರಿಕ್ ಪೌಡರ್ನ ಹಾಕೊಂಡು ಸೊ 2 times ನಿಮಗೆ ಮೆನ್ಸ್ಟ್ರುವಲ್ ಪೀರಿಯಡ್ ಟೈಮಲ್ಲಿ ತಗೊಳ್ತಾ ಬಂದರೆ ನಿಮಗೆ ನೋವು ಕೂಡ ಕಮ್ಮಿ ಆಗ್ತಾ ಬರುತ್ತೆ. 10th ಬೆನಿಫಿಟ್ ಆಫ್ ಹರಿದ್ರಾ ಪೌಡರ್ ಆರ್ ಟರ್ಮರಿಕ್ ಪೌಡರ್ ಹೇಳೋದಾದರೆ, ಸೊ ದಿಸ್ ಈಸ್ ಒನ್ ಆಫ್ ದ ಇಮ್ಯುನಿಟಿ ಬೂಸ್ಟರ್. ಇಮ್ಯುನಿಟಿ ಬೂಸ್ಟರ್ ಅಂತಂದರೆ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡುತ್ತೆ ನಮ್ಮ ಬಾಡಿಯಲ್ಲಿ. ಸಾಮಾನ್ಯವಾಗಿ ನೀವು ಬೆಳಗ್ಗೆ ವಾರ್ಮ್ ವಾಟರ್ ಕುಡಿಯುವಂಥ ಅಭ್ಯಾಸ ಇರುತ್ತೆ ಅಲ್ವಾ ಎಲ್ಲರಿಗೂ. ಸೊ ಆ ಸಮಯದಲ್ಲಿ ಏನು ಮಾಡಿ ಅಂತಂದರೆ, ವಾರ್ಮ್ ವಾಟರ್ ಜೊತೆಗೆ 1 pinch ಆಫ್ ಟರ್ಮರಿಕ್ ಪೌಡರ್ನ ಡೈಲಿ ಸೇವಿಸ್ತಾ ಬಂದರೆ